ರಾಜ್ಯ ಕಂಡಂತಹ ಅಪರೂಪದ ರಾಜಕಾರಣಿ ವಿ ಶ್ರೀನಿವಾಸ್ ಪ್ರಸಾದ್ ನಮ್ಮನ್ನಲಾಗಲಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ನಿಧನಕ್ಕೆ ಗಣ್ಯಾತಿ ಗಣ್ಯರು ಕೂಡ ಕಂಬನಿ ಮಿಡಿತಾ ಇದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಸಂಸದ ಪ್ರತಾಪ್ ಸಿಂಹ, ನಳಿನ್ ಕುಮಾರ್ ಕಟೀಲ್ ಸೇರಿ ಹಲವು ಗಣ್ಯರಿಂದ ಅಶ್ರು ತರ್ಪಣ ಸಲ್ಲಿಕೆ ಆಗ್ತಾ ಇದೆ. ಶ್ರೀನಿವಾಸ್ ಪ್ರಸಾದ್ ಆತ್ಮಕ್ಕೆ ಶಾಂತಿ ಕೋರಿ ಪ್ರಾರ್ಥನೆಯನ್ನ ಮಾಡ್ತಾ ಕುಟುಂಬಸ್ಥರಿಗೆ ಧೈರ್ಯ ಹೇಳುವಂತಹ ಕೆಲಸವನ್ನ ಕೂಡ ಗಣ್ಯಾತಿ ಗಣ್ಯರು ಕಂಬನಿ ಮಿಡಿಯೋದ್ರ ಮೂಲಕ ಮಾಡ್ತಾ ಇದ್ದಾರೆ. ಸಂತೈಸೋ ಕೆಲಸವನ್ನ ಇದೇ ವಿಚಾರದಲ್ಲಿ ಬಿಜೆಪಿಯ ಪ್ರಮುಖ ನಾಯಕರುಗಳು ಮಾಡ್ತಾ ಇರೋದು ಕೂಡ ತಿಳಿದು ಬರ್ತಾ ಇದೆ. ಈಗಾಗಲೇ ಹಲವರು ತಮ್ಮ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಈ ಬಗ್ಗೆ ಬರೆದುಕೊಂಡಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರ ರಾಜಕೀಯ ಜೀವನದ ಹಾದಿ ಹಾಗೂ ಅವರು ಯುವಕರಿಗೆ ಹಾಕೊಟ್ಟಂತಹ ಭದ್ರ ಬುನಾದಿ ಹೇಗೆ ಅನ್ನೋದನ್ನ ಬಿವೈ ವಿಜಯೇಂದ್ರ ಆದಿಯಾಗಿ ಅನೇಕರು ತಮ್ಮ ಟ್ವಿಟರ್ನ ಮೂಲಕ ಬರೆದಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ವಿ ಶ್ರೀನಿವಾಸ್ ಪ್ರಸಾದ್ ಸಂಪಾದಿಸಿದ್ದೇನು ಅನ್ನೋದನ್ನ ಕೂಡ ಅರ್ಥೈಸೋ ಕೆಲಸ ಈ ಟ್ವೀಟ್ನ ಮೂಲಕ ಆಗ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇನ್ನೊಂದು ಕಡೆಗೆ ಕುಟುಂಬಸ್ಥರಿಗೂ ಕೂಡ ಧೈರ್ಯ ಹೇಳುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ನೋಡ್ತಾ ಇದ್ದೀರಾ, ಬಿಜೆಪಿ ಹಾಗೂ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು ತಮ್ಮ ಟ್ವಿಟರ್ ಖಾತೆಯಲ್ಲಿ ಅಧಿಕೃತ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಅಗಲಿಕೆಗೆ ಕಂಬನಿಯನ್ನ ಮಿಡಿದಿದ್ದಾರೆ. ಸಂತಾಪವನ್ನ ಸೂಚಿಸಿರೋದು ಕೂಡ ಕಂಡು ಬರ್ತಾ ಇದೆ. ಕಳಂಕರಹಿತ ಹಾಗೂ ಇಡೀ ರಾಜ್ಯ ಕಂಡಂತಹ ಅಪರೂಪದ ರಾಜಕಾರಣಿ, 50 ವರ್ಷಗಳ ರಾಜಕಾರಣದಲ್ಲಿ ಇದ್ರೂ ಕೂಡ ಒಂದೇ ಒಂದು ಹಗರಣದಲ್ಲಿ ಯಾವತ್ತೂ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಹೆಸರು ಬಂದಿರಲಿಲ್ಲ. ಇನ್ಫ್ಯಾಕ್ಟ್ ಇವರ ಕ್ಯಾಲಿಬರ್ ಎಷ್ಟು ಮಟ್ಟಿಗಿದೆ ಅಂತ ಹೇಳಿದ್ರೆ ಅದು ಬಿಜೆಪಿಗೆ ಚೆನ್ನಾಗಿ ಪರಿಚಯ ಆಗಿತ್ತು. ಬಿಕಾಸ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಇತಿಹಾಸದಲ್ಲೇ ಮೊದಲ ಸಲ ಕಮಲವನ್ನ ಅರಳಿಸಿದ್ದು ಹಾಗೂ ಬಿಜೆಪಿಗೆ ಜಯ ತಂದುಕೊಟ್ಟಿದ್ದು ಎರಡೂ ಶ್ರೇಯಸ್ಸು ಕೂಡ ಇದೇ ವಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಸಲ್ಲುತ್ತೆ. ಜೊತೆಗೆ ಚಾಮರಾಜನಗರ ಹಾಗೂ ಮೈಸೂರು ಭಾಗದ ಜನ ಇವರನ್ನ ಯಾವ ಮಟ್ಟಿಗೆ ಪ್ರೀತಿಸ್ತಾ ಇದ್ರು, ಎಷ್ಟರ ಮಟ್ಟಿಗೆ ಜನಾನುರಾಗಿ ಆಗಿದ್ರು ಇವರು ಅನ್ನೋದಕ್ಕೆ ಉದಾಹರಣೆ ಅಂದ್ರೆ 6 ಸಲ MP ಮಾಡಿದ್ದು ಇವರನ್ನ, 5 ಸಲ ಶಾಸಕರನ್ನಾಗಿ ಮಾಡಿದ್ದು. ಆ ಮೂಲಕ ಕಳಂಕರಹಿತ ರಾಜಕಾರಣಿಗೆ ನಮ್ಮ ಬೆಂಬಲ ಅನ್ನೋದನ್ನ ಜನ ಪದೇ ಪದೇ ಸಮಯ ಬಂದಾಗಲೆಲ್ಲ ತೋರಿಸ್ಕೊಟ್ಟಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ನೋಡಿ, ಮಾರ್ಚ್ 17ನೇ ತಾರೀಕೆ ಅವರು ಸುವರ್ಣ ಮಹೋತ್ಸವವನ್ನು ಆಚರಿಸಿ ಚುನಾವಣಾ ರಾಜಕೀಯ ಹಾಗೂ ಸಕ್ರಿಯ ರಾಜಕೀಯಕ್ಕೆ ನಿವೃತ್ತಿಯನ್ನು ಘೋಷಿಸಿದ್ರು. ಆದರೂ ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲ ಪಡೆಯೋದಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷದ ಪ್ರಮುಖ ನಾಯಕರುಗಳು ಇವರ ಮನೆಗೆ ಎಡತಾಗ್ತಾ ಇದ್ರು. ನಾನು ಆಗಲೇ ಹೇಳ್ತಾ ಇದ್ದೆ, ಜಸ್ಟ್ 10 ದಿನಗಳ ಹಿಂದಿನ ತನಕ ಕೂಡ ನಮಗಿನ್ನೂ ಕಣ್ಣಿಗೆ ಕಟ್ಟಿದಾಗಿದೆ. CM ಸಿದ್ದರಾಮಯ್ಯ, ಮಹದೇವಪ್ಪ ಜೊತೆಗೆ ಬಿಜೆಪಿಯ ಪ್ರಮುಖ ನಾಯಕರು ಎಲ್ಲರೂ ಕೂಡ ಇವರ ಮನೆಗೆ ಹೋಗಿ ಇವರ ಬೆಂಬಲವನ್ನ ಪಡ್ಕೊಳ್ತಾ ಇದ್ರು. ಹಳೆ ಮೈಸೂರು ಭಾಗದ ಸ್ಟ್ರಾಂಗ್ ದಲಿತ ಫೇಸ್ ಅಂತ ಹೇಳಿದ್ರೆ ಅದು ವಿ ಶ್ರೀನಿವಾಸ್ ಪ್ರಸಾದ್ ಅವರು. ಯಾವುದೇ ಒಂದು ಸಣ್ಣ ಪುಟ್ಟ ಎಲೆಕ್ಷನ್ ನಡೆದ್ರು ಕೂಡ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಸಪೋರ್ಟ್ ಇದ್ರೆ ನಾನು ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅನ್ನ ಪ್ರತಿ ಅಭ್ಯರ್ಥಿಗಳಿಗೂ ಈ ಭಾಗದಲ್ಲಿ ಕೊಡ್ತಾ ಇದ್ದಿದ್ದು ಕೂಡ ವಿ ಶ್ರೀನಿವಾಸ್ ಪ್ರಸಾದ್ ಅವರ ತಾಕತ್ತು ಎಂಥದ್ದು ಅನ್ನೋದನ್ನ ತೋರಿಸ್ತಾ ಇದೆ. ಮತ್ತೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅವರಿಗೆ ಅಭಿಮಾನಿಗಳು ಇದ್ರು. ಸೊ ಅವರೆಲ್ಲರಿಗೂ ಕೂಡ ಶಾಕ್ ಆಗಿದೆ. ಎಲ್ಲರೂ ಕೂಡ ಒಂದು ಪವಾಡದ ನಿರೀಕ್ಷೆಯಲ್ಲಿದ್ರು, ಪ್ರಾರ್ಥನೆಯ ನಿರೀಕ್ಷೆಯಲ್ಲಿದ್ರು, ವಿ ಶ್ರೀನಿವಾಸ್ ಪ್ರಸಾದ್ ಅವರು ಮತ್ತೆ ಮೊದಲಿನಂತೆ ಆಗಲಿ ಅಂತ ಹೇಳಿ. ಆದರೆ ಏನೇ ಪ್ರಯತ್ನಗಳಾದರೂ ಕೂಡ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ದಕ್ಷಿಣ ಕರ್ನಾಟಕದ ದಲಿತ ಸೂರ್ಯ ಬಿಜೆಪಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅವರ ನಿರ್ಗಮನ ನಿನ್ನೆ ಮಧ್ಯರಾತ್ರಿ 1:20 ಸುಮಾರಿಗೆ ಆಗಿರೋದು ಹಲವರಲ್ಲಿ, ಅದರಲ್ಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಆಂಬ್ಯುಲೆನ್ಸ್ನಲ್ಲಿ ಬೆಂಗಳೂರಿನಿಂದ ಪಾರ್ಥಿವ ಶರೀರವನ್ನ ಜಯಲಕ್ಷ್ಮೀಪುರಂನ ನಿವಾಸಕ್ಕೆ ಶಿಫ್ಟ್ ಮಾಡ್ತಾ ಇರುವಂತಹ ದೃಶ್ಯ. ಈ ವೇಳೆ ಸಾಕಷ್ಟು ಜನ ಅವರ ಅಭಿಮಾನಿಗಳು ಕೂಡ ಅಲ್ಲಿ ಸೇರಿರೋದನ್ನ ನೋಡ್ತಾ ಇದ್ದೀರಾ. ಇಲ್ಲಿ ಗಣ್ಯಾತಿ ಗಣ್ಯರ ಅಂತಿಮ ದರ್ಶನಕ್ಕೆ ಹಾಗೂ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಅತ್ಯಾಪ್ತರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ಕೊನೆಯ ಬಾರಿಗೆ ನಮನವನ್ನ ಸಲ್ಲಿಸೋದಕ್ಕೆ, ಇದಾದ ನಂತರ ಸಾರ್ವಜನಿಕರ ದರ್ಶನಕ್ಕೂ ಕೂಡ ಅವಕಾಶ ಮಾಡಿಕೊಡೋದಕ್ಕೆ ಕುಟುಂಬಸ್ಥರು ತಯಾರಿಯನ್ನ ಮಾಡ್ಕೊಂಡಿರೋದು ಕೂಡ ತಿಳಿದು ಬರ್ತಾ ಇದೆ. ಹಾಗೆ ಇವತ್ತೇ ಅಂತಿಮ ವಿಧಿವಿಧಾನವನ್ನ ಮಾಡ್ತಾರಾ ಅಥವಾ ನಾಳೆ ಮಾಡ್ತಾರಾ ಅನ್ನೋದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕ್ಲಾರಿಟಿ ಸಿಕ್ಬಿಡುತ್ತೆ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಬಾಡಿ ಶಿಫ್ಟ್ ಮಾಡಬೇಕಾದ್ರೆ ಕೂಡ ಒಂದಷ್ಟು ಪ್ರೊಸೀಜರ್ಸ್ ಇರುತ್ತೆ. ಆ ಪ್ರೊಸೀಜರ್ಸ್ ಅನ್ನ ಸದ್ಯಕ್ಕೆ ಫಾಲೋ ಅಪ್ ಮಾಡುವಲ್ಲಿ ಕುಟುಂಬಸ್ಥರು ಮುಂದಾಗಿರೋದ್ರಿಂದ ಇನ್ನೂ ಕೂಡ ಅಂತಿಮ ದರ್ಶನ, ಅಂತಿಮ ವಿಧಿವಿಧಾನದ ಬಗ್ಗೆ ಕ್ಲಾರಿಟಿ ಸಿಕ್ಕಿಲ್ಲ. ಆಗಲೇ ವಿ ಶ್ರೀನಿವಾಸ್ ಪ್ರಸಾದ್ ಅವರ ನಿಧನದ ಸುದ್ದಿ ತಿಳಿತಾ ಇದ್ದ ಹಾಗೆ ವಿ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸದ ಮುಂದೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ಬರ್ತಾ ಇದ್ದಾರೆ. ಯಾಕಂದ್ರೆ ನಾನು ಆಗಲೇ ಹೇಳ್ತಾ ಇದ್ದೆ, 50 ವರ್ಷ ರಾಜಕಾರಣದಲ್ಲಿರೋದು, ಕಳಂಕ ಇಲ್ಲದೆ, ಸ್ಕ್ಯಾಮ್ ಇಲ್ಲದೆ, ಜನಾನುರಾಗಿಯಾಗಿ ಕೆಲಸ ಮಾಡೋದು, ಮನಸ್ವಿನಿ ಅನ್ನುವಂತಹ ಯೋಜನೆಯನ್ನ ಹೆಣ್ಮಕ್ಳ ಏಳಿಗೆಗಾಗಿ ತರೋದಿದೆಯಲ್ಲ, ಇದೆಲ್ಲವೂ ಕೂಡ ಸಾಹಸದ ಕೆಲಸನೇ. ಸೊ ಅದೆಲ್ಲವನ್ನ ನಿಭಾಯಿಸಿದ್ರು
ಜೊತೆಗೆ ಜನರನ್ನ ಸಂಪಾದಿಸಿದ್ರು, ಜನರ ಪ್ರೀತಿಗೆ ಪಾತ್ರರಾಗಿದ್ದಂತಹ ಹಿರಿಯ ಮುತ್ಸದಿ ರಾಜಕಾರಣಿ ವಿ ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮನ್ನೆಲ್ಲ ಅಗಲಿರೋದು ನಿಜಕ್ಕೂ ದುಃಖಕರ ವಿಚಾರ. ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗಿರೋದು ತಿಳಿದು ಬರ್ತಾ ಇದೆ. ಇನ್ನೊಂದು ಕಡೆಗೆ ಜಯಲಕ್ಷ್ಮೀಪುರಂ ನಿವಾಸದಲ್ಲೂ ಕೂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಚೇತರಿಕೆಯ ನಿರೀಕ್ಷೆಯಲ್ಲಿದ್ದರು. ಒಂದೆರಡು ದಿನ ಅಡ್ಮಿಟ್ ಆದಾಗಲೂ ಕೂಡ ಹುಷಾರಾಗ್ತಾರೆ ಅನ್ನುವಂತಹ ನಂಬಿಕೆ ಇತ್ತು ಕುಟುಂಬಸ್ಥರಿಗೆ. ಆದರೆ ಅದ್ಯಾವುದು ಕೂಡ ಸಾಕಾರ ಆಗಿಲ್ಲ. ಧೀಮಂತ ನಾಯಕ ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನು ನಾವು ರಾತ್ರಿ 1:20 ಸುಮಾರಿಗೆ ಕಳ್ಕೊಂಡಿದ್ದೀವಿ.